ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. 12 ತಿಂಗಳು ಮಾಡಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ನಾವು ಹೇಳ್ರಿ ಇಲ್ಲಿ ನೀವು ಈಗ ಗೊತ್ತಿಲ್ಲದವರು ನಾನು ಹೇಳೋದು ಅಧಿಕೃತ. ನಾನು ಹೇಳೋದು ಅಧಿಕೃತ. ನವೆಂಬರ್ ಕೊನೆಯವರೆಗೂ ಅವ್ರಿಗೆ ಅಧಿಕಾರ ಇತ್ತು, ಆಮೇಲೆ ಅವಕಾಶ ಇತ್ತು. ಈ ನವೆಂಬರ್ 2025 ನವೆಂಬರ್ವರೆಗೂ ಅಧಿಕಾರ ಇತ್ತು, ಅವ್ರಿಗೆ ಕೊಟ್ಟಿದ್ದರು, ಸಮಯ ಕೊಟ್ಟಿದ್ದರು. ಅವರು ಇನ್ನೂ 2 ತಿಂಗಳು ಬೇಕು ಅಂತ ಹೇಳಿದ್ರು. ಇನ್ನೂ 2 ತಿಂಗಳು ಬೇಕಾಗ್ತದೆ ಅಂತ ಹೇಳಿದ್ರು. ಡಿಸೆಂಬರ್, ಜನವರಿ, ಮೋಸ್ಟ್ ಲೈಕ್ಲಿ ಜನವರಿನಲ್ಲಿ ವರದಿಯನ್ನು ಕೊಡ್ತಾರೆ. ಜನವರಿನಲ್ಲಿ ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ಸ್ವೀಕಾರ ಮಾಡಿ ಉತ್ತರ ಕರ್ನಾಟಕದ ಕಡೆ ಅಸಮತೋಲನ ಇದೆಯಲ್ಲ, ಅದಕ್ಕೆ ನಾವು ಆ ವರದಿಯನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನಂಜುಂಡಪ್ಪನವರು ಈಗ ಇವರು ಕೂಡ ಕೋನ್ ರೆಡ್ಡಿ ಅವರು ಇದ್ದಾರ. ಕೋನ್ ರೆಡ್ಡಿ ಅವರು ಮುಂಬೈ ಕರ್ನಾಟಕ ಇದೆಯಲ್ಲ, ಆ ಭಾಗಕ್ಕೆ ಕಿತ್ತೂರು ಕರ್ನಾಟಕಕ್ಕೆ ಆ ಭಾಗದ ಕೆಲವು MLAಗಳೆಲ್ಲ ಸೈನ್ ಮಾಡಿ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದಾರೆ. ಹೇಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀರಿ, ಅದೇ ಥರ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕು. 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಮಾನ್ಯ ಸದಸ್ಯರುಗಳು, ಕೊಡಬೇಕು ಅಂತ. ನಾನು ಹೇಳಿದೆ, ಅವ್ರಿಗೆ ಹೇಳಿದ್ದೀನಿ, ಪ್ರೊಫೆಸರ್ ಗೋವಿಂದರಾವ್ ಅವರು ವರದಿ ಬರಲಿ. ಎಲ್ಲ ಪಕ್ಷದ ಶಾಸಕರು ಸಹಿ ಮಾಡ್ರಿ ಸರ್, ಪಕ್ಷಾತೀತವಾಗಿ. ಆಯ್ತು. ಬಿಜೆಪಿ ಎಲ್ಲರೂ ಸೇರಿ ಮಾತಾಡಿ, ಅವರ ಹೆಸರು ಮೇಲೆ ಕೊಟ್ಟೆ. ಎಲ್ಲರೂ ಕೂಡ ಒಟ್ಟು ನಾವು ಕೆಲವು ಕರ್ನಾಟಕ ಸದಸ್ಯರ ಅನ್ಯಾಯ ಕೂಡ ಕೊಟ್ಟಿದ್ದೆವು. ಆ ಸೂಚ್ಯಂಕದಲ್ಲಿ ಒಂದು 8 ಡಿಸ್ಟ್ರಿಕ್ಟ್ ಅದನ್ನು ಕೂಡ ಕೊಟ್ಟಿದೆ ಸರ್. ನೋಡಿ, ಬೆಳಗಾವಿ ವಿಭಾಗದ ಕಿತ್ತೂರು ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಇದು ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು. ಅಭಿವೃದ್ಧಿ ರಚನೆ ಮತ್ತು ವಾರ್ಷಿಕ 5,000 ಕೋಟಿ ಅನುದಾನವನ್ನು ಘೋಷಣೆ ಮಾಡಬೇಕು ಅಂತೇಳಿ ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ನಾನು ಹೇಳಿದ್ದೆ ಅವರಿಗೆ, ನೋಡಪ್ಪ, ಕೋನ್ ರೆಡ್ಡಿ ಅವರು ಮತ್ತು ಇತರ ಎಲ್ಲ ಶಾಸಕರು ಬಂದು ಕೊಟ್ಟಾಗ ಅವ್ರಿಗೆ ಹೇಳಿದೆ, ಗೋವಿಂದರಾವ್ ಕಮಿಟಿ ವರದಿ ಇನ್ನೂ ಬಂದಿಲ್ಲ, ಅರ್ಥಶಾಸ್ತ್ರಜ್ಞರೆಲ್ಲ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಆ ವರದಿನಲ್ಲಿ ಯಾವ ಜಿಲ್ಲೆ, ಈ ಮುಂಬೈ ಕರ್ನಾಟಕ ಹಿಂದುಳಿದಿದೆ, ಕಲ್ಯಾಣ ಕರ್ನಾಟಕ, ದಕ್ಷಿಣ ಭಾಗದಲ್ಲಿ ಯಾವ ತಾಲೂಕುಗಳು ಯಾವ ಜಿಲ್ಲೆಗಳು ಹಿಂದುಳಿದಿದ್ದಾವೆ, ಅದನ್ನೆಲ್ಲ ನೋಡಿ ಮಾಡೋಣ ಅಂತ ಹೇಳಿದ್ದೀನಿ. ಬಹುಶಃ ಅವರು ವರದಿ ಬಂದ ಮೇಲೆ ಮಾಡಿ ಸಾರ್ ಅಂತ ಹೇಳಿದ್ರು. ನಾನು ಕೂಡ ಆ ವರದಿಯನ್ನು, ಈ ಅಸಮತೋಲನ ಇದೆಯಲ್ಲ, ಪ್ರಾದೇಶಿಕ ಅಸಮತೋಲನ, ಇದು ನಿವಾರಣೆ ಮಾಡಲಿಕ್ಕೋಸ್ಕರನೇ ಆ ಕಮಿಟಿ ಮಾಡಿರ್ತಕ್ಕಂಥದ್ದು. ಗೋವಿಂದರಾವ್ ಈಸ್ ಎ ನೋನ್ ಎಕನಾಮಿಸ್ಟ್. 14th ಫೈನಾನ್ಸ್ ಕಮಿಷನ್ನಲ್ಲಿ ಇದ್ದವರು, ನ್ಯಾಷನಲ್ 14th ಫೈನಾನ್ಸ್ ಕಮಿಷನ್ನಲ್ಲಿ ಮೆಂಬರ್ ಆಗಿದ್ದವರು. ಅವರಿದ್ದವರು, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿರ್ತಕ್ಕಂಥದ್ದು. ಮೋಸ್ಟ್ ಲೈಕ್ಲಿ ಇನ್ ದಿ ಮಂತ್ ಆಫ್ January 2026 ವರದಿ ಕೊಡ್ತಾರೆ. ಇನ್ನೊಂದು ತಿಂಗಳಲ್ಲಿ ವರದಿ ಬರ್ಬೋದು. ಸರ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಒಂದು ಸೈಡ್ ಒಂದೇ ಪಕ್ಷದವ್ರನ್ನ ಮೆಂಬರ್ ಮಾಡಿದ್ದಾರೆ ಸರ್, ಅದು ಒಂದು ಗಮನಿಸಿ ಸರ್, ಅದು ಉತ್ತರ ಕೊಡಿ. ನೀನು ಕೊಡಪ್ಪ, ನೀವು ಕೊಡ್ರಿ. ತಗೊಂಡಿಲ್ಲ ಸರ್, ಅದನ್ನೆಲ್ಲ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಬಿಜೆಪಿ JDS ದವರಿಗೆ ತಗೊಂಡಿಲ್ಲ, ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ ಸರ್ ಜಿ
ಮನೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಬೊಮ್ಮಾಯಿ ಸರ್ಕಾರ ಕರ್ನಾಟಕದ ಹೇಳಕ್ಕೆ ಜೆಡಿಎಸ್ ಕಾಂಗ್ರೆಸ್ ಮುಗಿದಿದೆ. ಮೆಂಬರ್ಶಿಪ್ ತಗೊಂಡಿದ್ರು. No, no, ನಾವು ವಿನಂತಿ ಮಾಡ್ತೀವಿ, ಆಯ್ತು. ನಮಗೂ ಕೂಡ ಸದಸ್ಯರಾಗಿ ಮಾಡಿದ್ರೆ ಕೆಲಸ ಆಗ್ಬೋದು ಅಂತ. ಸಭಾಧ್ಯಕ್ಷರೇ, ಪ್ರೊಫೆಸರ್ ಗೋವಿಂದರಾವ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅವರು ನವೆಂಬರ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಇನ್ನ 2 ತಿಂಗಳಲ್ಲಿ ಅವರು ಒಪ್ತಾರೆ ಅಂತ ಹೇಳಿದ್ದಾರೆ. ಉತ್ತರ ಮುಖ್ಯಮಂತ್ರಿ ಇಲ್ಲ, ಬೋರ್ಡ್ ಮೆಂಬರ್ ಮಾಡ್ಬೇಕಂತ ಅವ್ರು ಅಜಯ್ ಸಿಂಗ್ ಅವರು ಬೇರೆ ಹೇಳ್ತಾ ಇದ್ದಾರೆ. ಮಾತಾಡಬೇಡಿ, ತುಂಬಾ ಇದ್ದಿದೆಯಲ್ಲ, ತುಂಬಿದ ತೊಡಗು ಶಬ್ದ ಮಾಡಿದ್ರಲ್ಲ, ಈಗ ಅರ್ಧ ಮಾತಾಡೋದಲ್ಲ ಅಲ್ಲಿ ಕೂತ್ಕೊಂಡು. ನಂಜುಂಡಪ್ಪನವರು ಈ ಕಡೆಯವರು, ಗೋವಿಂದರಾವ್ ಅವರು ಉತ್ತರ ಕರ್ನಾಟಕದವರು. ನಾವು ಉತ್ತರ ಕರ್ನಾಟಕದ ಆರ್ಥಿಕ ತಜ್ಞರನ್ನೇ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಬಹುಶಃ ಈಸ್ ಎ ಸೀರಿಯಸ್ ಎಕನಾಮಿಸ್ಟ್. ನೀವು ಭಾಳ ಲಘುವಾಗಿ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರು ವರದಿ ಕೊಟ್ಟೇ ಕೊಡ್ತಾರೆ. ಜನವರಿನಲ್ಲಿ ಕೊಟ್ಟ ಮೇಲೆ ಆ ವರದಿಯನ್ನು ಪರಿಶೀಲನೆ ಮಾಡಿ ಸರ್ಕಾರ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಮೊದಲಿಂದಲೂ ಕೂಡ ಈ ಕೂಗು ಇದೆ. ಹೈದರಾಬಾದ್ ಕರ್ನಾಟಕವನ್ನು 371Jಗೆ ಸೇರಿಸಬೇಕು. ಇದು ಹಿಂದೆನೂ ಕೂಡ ಚರ್ಚೆ ಆಗಿತ್ತು. 1980ನೇ ಇಸ್ವಿನಲ್ಲಿ ಧರ್ಮಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಆಗಿತ್ತು. ಅವರು ವರದಿ ಕೊಟ್ಟಿದ್ದರು. ಆ ವರದಿ ಆಧಾರದ ಮೇಲೆ 1991ರಲ್ಲಿ HKDB ಪ್ರಾರಂಭ ಆಯಿತು. 1991 HKDB ಪ್ರಾರಂಭ ಆಯಿತು. ಆಮೇಲೆ 2011-13ರಲ್ಲಿ 371J ಸಂವಿಧಾನದ ವಿಧಿ 371 ತಿದ್ದುಪಡಿಯಾಗಿ ಸಂವಿಧಾನ 371J ಸೇರ್ಪಡೆ ಆಯಿತು. ಇದ್ರ ಕತೆ ಗೊತ್ತಿದೆಯಲ್ಲ ನಿಮಗೆ. ಬಹುಶಃ ನಿಮಗೆ ಗೊತ್ತಿಲ್ಲವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ನಾನು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. SM ಕೃಷ್ಣ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ರಾಯರೆಡ್ಡಿ ಅವರು ಈಗಾಗಲೇ ಹೇಳಿದ್ದಾರೆ. ಅವರಿಲ್ಲಿ ಬಸವರಾಜ ರಾಯರೆಡ್ಡಿ ಇಲ್ವಾ? ರಾಯರೆಡ್ಡಿ ಅವರು ಬಂದಿಲ್ಲ ಅನ್ನೋ ಕಾಣಿಸುತ್ತೆ. ಅವರು ಮಾತಾಡುವಾಗ ಹೇಳಿದ್ರು. ಆಗ ಅದ್ವಾನಿ ಅವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಎಂಥದ್ದು ಹೋಮ್ ಮಿನಿಸ್ಟರ್ ಕೂಡ ಆಗಿದ್ರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರಿಗೆ ಒಂದು ಪತ್ರ ಬರೀತಾರೆ. ಕಲ್ಯಾಣ ಕರ್ನಾಟಕಕ್ಕೆ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದಕ್ಕೆ ವಿಶೇಷ ಅನುದಾನವನ್ನು ಕೊಡಬೇಕು ಅಂತೇಳಿ ಒಂದು ಪತ್ರ ಬರೀತಾರೆ. ಆ ಪತ್ರಕ್ಕೆ ಏನಂತ ಬರೆದ್ರು ಗೊತ್ತಾ ಇವರು ಅದ್ವಾನಿಯವರು? ಏನು ನಿಮಗೆ ಗೊತ್ತಾ ಏನಂತ ಬರೆದ್ರು ಅಂತ? ಇದನ್ನು ಮಾಡೋಕ್ಕಾಗಲ್ಲ, ಮಾಡಿದ್ರೆ ಬೇರೆ ರಾಜ್ಯಗಳವರು ಕೇಳ್ತಾರೆ, ಅದಕ್ಕೋಸ್ಕರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ಬಿಟ್ರು. ಯಾರು ಮಾಡೋದು? BJPಯ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಉಪಪ್ರಧಾನಿಗಳಾಗಿದ್ದಂಥ ಅದ್ವಾನಿಯವರು ಬರೆದಿದ್ದರು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಒತ್ತಾಯದ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ಒತ್ತಾಯ ಮಾಡಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ 371J ಯಾವ ತಿಂಗಳಾಯಿತು,
ಯಾವ ವರ್ಷದಲ್ಲಾಯಿತು? 6/11/2013. 6/11/2013. ಆಗ ನಾನು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. HK ಪಾಟೀಲ್ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದೆ ನಾನು. ಈ 371J ತಿದ್ದುಪಡಿ ಆದಮೇಲೆ ಮನಮೋಹನ್ ಸಿಂಗ್ರವರು ಮಾಡಿದ ಮೇಲೆ ಇದನ್ನು ಮಾಡಿದೆ. ಅವರು ಒಂದು ವರದಿ ಕೊಟ್ಟರು, 70% ಹೈದರಾಬಾದ್ ಕರ್ನಾಟಕದಲ್ಲಿ ಮೀಸಲಾತಿ ಕೊಡಬೇಕು, ಉಳಿದ ರಾಜ್ಯದಲ್ಲೆಲ್ಲ 8% ಮೀಸಲಾತಿ ಕೊಡಬೇಕು ಅಂತ ವರದಿ ಕೊಟ್ಟರು. ಯಥಾವತ್ತಾಗಿ ಜಾರಿ ಮಾಡಿದೆ ಒಪ್ಕೊಂಡು. ಏನ್ರಿ HK ಪಾಟೀಲ್ ರೇ? ಕರ್ನಾಟಕ ಏರಿಯಾದಲ್ಲಿರ್ತಕ್ಕಂಥ ಹುದ್ದೆಗಳಿಗೆ 85%ವರೆಗೆ ಡಿ ಗ್ರೂಪ್ ಇದರಲ್ಲಿ 85% ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲೇ ಮೀಸಲಾತಿ ಕೊಡಬೇಕು. ಅಲ್ಲದೆ 8% ಇತರೆಲ್ಲ ರಾಜ್ಯದಲ್ಲಿ ನಾವು ಎಂಟೈರ್ ಸ್ಟೇಟ್ ರಾಜ್ಯದಲ್ಲಿ ಪೂರ್ಣವಾಗಿ 8% ಹೈದರಾಬಾದ್ ಕರ್ನಾಟಕ ಏರಿಯಾ, ಕಲ್ಯಾಣ ಕರ್ನಾಟಕ ಏರಿಯಾದವ್ರಿಗೆ ರಿಸರ್ವೇಷನ್ ಕೊಡಬೇಕು. ಅಂದರೆ ಅದರ ಉದ್ದೇಶ ಅಂದರೆ even in Mysore there will be reservations for Hyderabad Karnataka. In Bangalore there will be reservations for Hyderabad Karnataka. In Mangalore there will be reservation for Hyderabad Karnataka. ಒಟ್ಟು ನ್ಯಾಯವನ್ನು ಒದಗಿಸೋದರಲ್ಲಿ ಒಂದು ಅತ್ಯಂತ ಮಹತ್ವದ ನಿರ್ಣಯ ತೆಗೆದುಕೊಳ್ಳೋದ್ರೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಯಶಸ್ವಿ ಆದರು. ಆಮೇಲೆ ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಕ್ರಮ ಆಗಿದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ತಾವು ಹೇಳಿದ್ರಿ ಸರ್, ಈಗ ಒಂದು ಕೆಲಸ ಪ್ರಮೋಷನ್ ನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಸರ್. ದಯಮಾಡಿ ಈ ಭಾಗದವರಿಗೆ ತಮ್ಮ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಆಮೇಲೆ ಬಹಳ ತೊಂದರೆ ಆಗ್ತಾ ಇದೆ ಸರ್. ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಯಾರಿಗೂ ಪ್ರಮೋಷನ್ ಸಿಗ್ತಾ ಇಲ್ಲ. ಔಟ್ಸೈಡ್ ಹೈದರಾಬಾದ್ ಕರ್ನಾಟಕದವರಿಗೆ ಬೇಗ ಪ್ರಮೋಷನ್ ಆಗ್ತಾ ಇದೆ, ಹೈದರಾಬಾದ್ ಕರ್ನಾಟಕದವರಿಗೆ ಆಗ್ತಾ ಇಲ್ಲ. ದಯಮಾಡಿ ಅದನ್ನ ಆ ಮೀಟಿಂಗ್ ಕರೆದು ಅದು ಏನ್ ತೊಂದರೆ ಇದೆ ಆ ಕೋರ್ಟ್ ಅಲ್ಲಿ ಸಾಲ್ವ್ ಮಾಡೋಂತ ಕೆಲಸ ಮಾಡ್ಬೇಕು ಸರ್. ಸಭಾಧ್ಯಕ್ಷರೇ, ಅದಕ್ಕೋಸ್ಕರ ಒಂದು ಚರ್ಚೆನೂ ಕೂಡ ಇದೆ. ತಾವು ಹೇಳಿದ್ದೆ, ನಮ್ಮ ಕಾನೂನು ಸಚಿವರು ಹೇಳಿದ್ದು, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ 75% ಮೀಸಲಾತಿ, ಗ್ರೂಪ್ ಸಿ ಹುದ್ದೆಗಳಿಗೆ 80% ಮೀಸಲಾತಿ, ಗ್ರೂಪ್ ಡಿ ಹುದ್ದೆಗಳಿಗೆ 85% ಮೀಸಲಾತಿ. ಅದಲ್ಲದೆ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಇಡೀ ರಾಜ್ಯದಲ್ಲಿ ಅವ್ರು ಹೇಳಿದ್ದೆ 8% ಅದು ಅನುಕೂಲ ಆಗ್ತದೆ. ಅದಲ್ಲದೆ ಬೇರೆ ಬೇರೆ ಎಜುಕೇಷನ್ ಅಲ್ಲಿ ಸುಮಾರು 51,606 ವಿದ್ಯಾರ್ಥಿನಿಗೆ ಬೇರೆ ಬೇರೆ ಇದರಲ್ಲಿ ಅನುಕೂಲ ಆಗಿದೆ. ಇದರಿಂದ ಮಾನ್ಯ ಅಧ್ಯಕ್ಷರೇ, 371J ಕಾನ್ಸ್ಟಿಟ್ಯೂಷನ್ಗೆ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ಕೊಟ್ಟದ್ದು ಕಾಂಗ್ರೆಸ್ಸಿನ ಸರ್ಕಾರ ಕೇಂದ್ರದಲ್ಲಿ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಅದನ್ನು ರಿಜೆಕ್ಟ್ ಮಾಡಿದವರು BJPಯ ಸರ್ಕಾರ ಮತ್ತು ಉಪ ಪ್ರಧಾನಮಂತ್ರಿಗಳಾಗಿದ್ದಂಥ ಅದ್ವಾನಿಯವರು. ಅದರಿಂದ ಈ BJP ವಿರೋಧ ಪಕ್ಷದವರು ಇದಾರಲ್ಲ, ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕಾಗಲಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕಾಗಲಿ ಯಾವುದೇ ನೈತಿಕತೆ ಇಲ್ಲ. ಅಲ್ಲ ಸರ್, ಸ್ವಾತಂತ್ರ್ಯ ಬಂದ್ರ ಮೇಲೆ ಕಾಂಗ್ರೆಸ್ಸೇ ಆಳಿದ್ದು ಈ ರಾಜ್ಯನ, ಅದನ್ನ ಹಿಂದುಳಿಸ್ಬಿಟ್ರಲ್ಲ, ಅದು ನಿಮ್ ಪಾಪ ಅಲ್ವಾ? ಜಾನೇಂದ್ರ ಅವರೇ ಕೂತ್ಕೊಳ್ರಿ. ನಿಮ್ಗೆ ಚಿಕ್ಕ ಸಾಕಾತ. ನೀವು ಯಾಕೆ ನೀವು ಮಾಡಲಿಲ್ಲ ತಿದ್ದುಪಡಿ? ಯಾಕ್ರಿ ಮಾಡಲಿಲ್ಲ ತಿದ್ದುಪಡಿನ? ಇದಕ್ಕೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರಿ, ಇಲ್ಲಿ ಯಾಕೆ ಮಾಡಲಿಲ್ಲ? ಇಲ್ಲಿಗೆ ಯಾಕ್ರಿ ಮಾಡಲಿಲ್ಲ? ಸುಮ್ಮನೆ ಏನೋ ಮಾತಾಡಬೇಕು, ಮಾತಾಡ್ತೀರಿ ರಾಜಕೀಯಕ್ಕೆ.
ಮಾನ್ಯ ಅಧ್ಯಕ್ಷರೇ, ಈ ಮಾಡಿದ ಮೇಲೆ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀವಿ ನಾವು? 2023ರಲ್ಲಿ 3,000 ಕೋಟಿ ರೂಪಾಯಿ, 2024-25 5,000 ಕೋಟಿ ರೂಪಾಯಿ, 25-26 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ವಿಶೇಷ ಅನುದಾನವಾಗಿ ಕೊಡ್ತಾ ಇದ್ದೀವಿ. ಅಲ್ಲಿ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರೆಲ್ಲ ಹೇಳಿದ್ರು, ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಬಿದ್ದಿದೆ, ನೋಡಿ. 2013-14 ನಮ್ಮ ಸರ್ಕಾರ ಇತ್ತದು. ಆಗ ಮೊದಲನೇ ವರ್ಷ 153 ಕೋಟಿ 50 ಲಕ್ಷ ರೂಪಾಯಿ ಕೊಟ್ಟು, 24-25 600 ಕೋಟಿ ರೂಪಾಯಿ, 2015-16 1,000 ಕೋಟಿ ರೂಪಾಯಿ, 16-17 1,000 ಕೋಟಿ ರೂಪಾಯಿ, 17-18 1,000 ಕೋಟಿ ರೂಪಾಯಿ, 18-19 1,000 ಕೋಟಿ ರೂಪಾಯಿ, 19-20 1,500 ಕೋಟಿ ರೂಪಾಯಿ, 20-21 1,131 ಕೋಟಿ ರೂಪಾಯಿ, 21-22 1,492 ಕೋಟಿ ರೂಪಾಯಿ, 22-23 2,900 ಕೋಟಿ ರೂಪಾಯಿ, 23-24 3,000 ಕೋಟಿ ರೂಪಾಯಿ. ಒಟ್ಟು ಖರ್ಚಾಗಿರ್ತಕ್ಕಂಥದ್ದು, ಬಿಡುಗಡೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು 24,778 ರೂಪಾಯಿ. ಬಿಡುಗಡೆ ಆಗಿರ್ತಕ್ಕಂಥದ್ದು 16,229 ರೂಪಾಯಿ. ವೆಚ್ಚ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ 14,890 ರೂಪಾಯಿ. ಈ ವರ್ಷ 1,402 ರೂಪಾಯಿ ಖರ್ಚು ಮಾಡಿದ್ದಾರೆ. ನನ್ನ ಪ್ರಕಾರ ಅಜಯ್, ಈ ವರ್ಷ ತನಕ ಈಗಾಗಲೇ 1,800 ಕೋಟಿ ರೂಪಾಯಿ ಖರ್ಚಾಗಿದೆ. 4,000 ಕೋಟಿ ನಾವು ಖರ್ಚು ಮಾಡ್ತೀವಿ ಸರ್ 31 ಮಾರ್ಚ್ 2026 ತನಕ. ಈ ವರ್ಷ ನಾನು ಖರ್ಚು ಮಾಡಲೇಬೇಕು 5,000 ಕೋಟಿ ರೂಪಾಯಿನ ಅಂತ ಹೇಳಿದ್ದೀನಿ. ಆದರೆ 1,800 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ, 4,000 ಕೋಟಿ ಖರ್ಚು ಮಾಡ್ತೀವಿ ಅಂತಾರೆ. ಇನ್ನು ನಾವು ಕೊಟ್ಟಿರೋ ದುಡ್ಡಿನಲ್ಲೇ 1,000 ಕೋಟಿ ಉಳಿತದೆ. ಕಲ್ಯಾಣ ಕರ್ನಾಟಕ ಇದು ಕೊಟ್ಟ ಮೇಲೆ ಇಷ್ಟೆಲ್ಲ ಖರ್ಚಾದರೂ ಕೂಡ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಪೌಷ್ಟಿಕಾಂಶದಲ್ಲಿ ಹಿಂದುಳಿದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಈ ಕಡೆಯವರು ಹೇಳಿದ್ದಾರೆ, ಈ ಕಡೆಯವರು ಹೇಳಿದ್ದಾರೆ. ಶಿಕ್ಷಣದಲ್ಲಿ ಹಿಂದುಳಿದಿರೋದು ನಿಜ. ಅದಕ್ಕೆ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ, ಕೂತ್ಕೊಳ್ಳಿ, ಅಜಯ್ ಸಿಂಗ್ ಅವರಿಗೆ ಹೇಳಿದ್ದೀನಿ, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಶಿಕ್ಷಣ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದು. ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಛಾಯಾ ದೇವಾಂಕರ್ ಅವರು, ದೇವಣಗಾಂವ್ಕರ್ ಸರ್, ದೇವಣಗಾಂವ್ಕರ್, ಛಾಯಾ ದೇವಣಗಾಂವ್ಕರ್. ಇಲ್ಲಿ ದೇವಣಗಾಂವ್ಕರ್ ಅಂತ ಇದು ನನಗೆ ಬರ್ಕೊಟ್ಟಿರೋದು. ತಪ್ಪು ಬರ್ಕೊಟ್ಟಾರೆ ಸರ್, ಶಾರ್ಟ್ ಬರ್ಕೊಟ್ಟಾರೆ, ಶಾರ್ಟ್ ಮಾಡ್ಯಾರ. ಶಾರ್ಟ್ ಮಾಡಿದಾರ. ಆಯ್ತು, ನೀವು ಆ ಕಡೆಯವರಲ್ಲ. ಹೌದು, ಬಸವ ಕಲ್ಯಾಣ. ಅದರಿಂದ ನೀವು ಹೇಳ್ದಾಗೆ ನಾನು ಹೇಳ್ತೀನಿ. ನನಗೆ ಬರ್ಕೊಟ್ಟಿರೋದು ದೇಗಾಂವ್ಕರ್, ಛಾಯಾ ದೇವಗಾಂವ್ಕರ್ ಅವರು ಪ್ರೊಫೆಸರ್. ಅವರು ಮೊನ್ನೆ 14ನೇ ತಾರೀಕು ವರದಿ ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ
ಆ ವರದಿಯನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಏನಪ್ಪ ನೀನೇ ಕರ್ಕ ಬಂದಿದ್ದಿಲ್ಲ. ಹೌದು ಸರ್, ಒಂದು 400 ಪೇಜ್ ವರದಿ ಕೊಟ್ಟಿದ್ದಾರೆ. ಅದೆಲ್ಲ ಏನೇನು ರೆಕಮೆಂಡೇಶನ್ ಇದೆ ತಾವು ಹೇಳಿದಿರಿ, ನೋಡಿ ಮಾಡೋಣ ಅಂತ. ಆ ರೆಕಮೆಂಡೇಶನ್ ಜಾರಿ ಮಾಡ್ತೀವಿ. ಬಹುಶಃ ನನಗನ್ಸುತ್ತೆ ಇನ್ನು 5-6 ವರ್ಷಗಳಲ್ಲಿ ಈ ಶಿಕ್ಷಣ ಸಮಿತಿಯ ವರದಿಯನ್ನು ಜಾರಿ ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕ್ಷರತೆ ಇಂಪ್ರೂವ್ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು 11 ವರ್ಷ ಇದ್ರಿ ಅರ್ಗ ಜ್ಞಾನೇಂದ್ರ ಅವರೇ, 11 ವರ್ಷ ನೀವು ಅಧಿಕಾರದಲ್ಲಿ ಇದ್ದದ್ದು, ನೀವೇನು ಕಡಿಮೆ ಇರಲಿಲ್ಲ. ನಾವು ಶಿಕ್ಷಣಕ್ಕೆ, ಹೆಲ್ತ್ಗೆ, ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಆಸ್ಪತ್ರೆಗಳನ್ನು ತೆಗೀರಿ ಅಂತ ಹೇಳಿದ್ದೀನಿ. ನಾರಾಯಣ್ಸ್ನ ಬಿಟ್ಟು ತೆಗೀರಿ ಅಂತ ಹೇಳಿದ್ದೀನಿ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮುಂದುವರಿಬೇಕು. ಇವತ್ತು 371J ಜಾರಿಯಾದ ಮೇಲೆ 10,000 ಮೆಡಿಕಲ್ ಸ್ಟೂಡೆಂಟ್ ಅಡ್ಮಿಷನ್ ಆಗಿದೆ. 31,000 ಇಂಜಿನಿಯರ್ಗಳಾಗಿದ್ದಾರೆ. ಇಂಜಿನಿಯರಿಂಗ್ ಪದವಿಗೆ ಅಡ್ಮಿಷನ್ಸ್ ಆಗಿದೆ 31,000. 10,000 ಮೆಡಿಕಲ್ಗೆ ಅಡ್ಮಿಷನ್ಸ್ ಆಗಿರೋದು. ಇಂಜಿನಿಯರಿಂಗ್ಗೆ 31,000, 12,000 ಡೆಂಟಲ್, ಹೋಮಿಯೋಪತಿ ಮತ್ತು ಇತರೆ ಇವೆಲ್ಲ ಸೇರಿ ಅದು 12,000 ಆಗಿದೆ. 32,000 ಉದ್ಯೋಗ ಭರ್ತಿಯಾಗಬೇಕು. 32,000 ಉದ್ಯೋಗ ಭರ್ತಿಯಾಗಬೇಕು. ನಾನು ಏನೇನು ಹೇಳಿದ್ದೀನಿ ಅಂತಂದರೆ 80% ನೀವೇ ಭರ್ತಿ ಮಾಡ್ಕೊಳ್ಳಿ, ಸರ್ಕಾರಕ್ಕೆ ಬರಬೇಡಿ ಅಂತ ಹೇಳಿದ್ದೀನಿ. 80% 32,000ದಲ್ಲಿ 80% ನೀವೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.